ನಾನು ನಿಮ್ಗೆ ಗೊತ್ತಿರಂಗೆ ಊರಿಗೆ ಉಪಕಾರಿ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘವನ್ನ 45 ವರ್ಷಗಳ ಮೊದಲು ಕಟ್ಟಿ ಅವ್ರು ಸೇವೆ ಮಾಡ್ರಿ ಅವನು. ಮೊನ್ನೆ ನಿಮಗೆಲ್ಲ ಗೊತ್ತಿರಂಗೆ ಕರ್ನಾಟಕ ಕನ್ನಡ ಒಕ್ಕೂಟಗಳ ಸಂಘ 46 ಸಂಘ ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದಾಗ ನಮ್ಮ ನಟರಾಜ್ರವರು, ಕ್ರಾಂತಿರಾಜ್ರವರು, ವೆಂಕಟೇಶ್ ಗೌಡರು, ಸುನೀತಾ ಬಾಯಿ, ಉಮಾದೇವಿ, ಈ ಥರ ಭಾಳಷ್ಟು ಜನ 4-5 ಸಾವಿರ ಜನ ದುಡಿದಿದ್ದೀವಿ. ನಾವು ಏನು ಹೇಳಿ ಶಪಥ ಮಾಡಿದ್ದೀವಿ ಅಂದರೆ, ಎಲ್ಲ ಮೀಡಿಯಾದಲ್ಲಿ ಏನು ನಡೀತಿದೆ ಅಂದರೆ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ಜಾಗ ಪುಣ್ಯಭೂಮಿನ ಅಲ್ಲಿ ಇರೋದು 10 ಗುಂಟೆ ಆದರೂ ಜಾಗ ಉಳಿಸ್ಕೊಡಿ, ಬೇಕಾದರೆ ನಾನು 5 ಲಕ್ಷ ಕೊಡ್ತೀನಿ, ಅಲ್ಲಿಂದ ಎಲ್ಲರ ಹತ್ರ 1 ಲಕ್ಷ ಕೊಟ್ಟು ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ವೇಳೆ ಈಗ ನಮ್ಮ ಹತ್ರ ತಮ್ಮ ಹತ್ರ ಏನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಅಂದರೆ, ಕರ್ನಾಟಕದ ಎಲ್ಲ ವಿಷ್ಣುಭಿಮಾನಿಗಳ ಸಂಘದ ಪರವಾಗಿ ನಮ್ಮ ಅಣ್ಣನ ಕುಟುಂಬದ ಹತ್ರ ನಾವು ಕೇಳ್ಕೊಳ್ತೀವಿ, ನಿಮ್ಮನ್ನು ಬಿಟ್ಟು ನಾವು ದೂರ ಹೋಗಲ್ಲ. ಆದರೆ ನಮ್ಮ ಅಭಿಮಾನನೂ ನಾವು ಬಿಟ್ಕೊಡೋ ಪರಿಸ್ಥಿತಿಲಿ ಇಲ್ಲ. ಒಂದು ವೇಳೆ ನಮ್ಮ ಹೋರಾಟ ಮುಂದುವರೆದ್ರೆ ಇಲ್ಲಿ ನಮ್ಮ ಅಣ್ಣನಿಗೆ ಅದೇ ಜಾಗದಲ್ಲಿ ಪೂಜೆ ಮಾಡೋಂಥ ಒಂದು ದೇವಸ್ಥಾನ ಕಟ್ಟಬೇಕಂತ ಎಲ್ಲ ವಿಶ್ವಾಭಿಮಾನಿಗಳ ಬೇಡಿಕೆ. ಅದಕ್ಕೆ ತಮ್ಮ ಇದು ನಿಲುವು ನಮ್ಮ ಹೋರಾಟಕ್ಕೆ. ನಾಳೆ ನಮ್ಮ ಹೋರಾಟಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಸಾಕಷ್ಟು ಬಾರಿ ಹೇಳಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳು ಕೂಡ ತೋರಿಸಿದ್ದೀನಿ ನಾನು. ಇದು ಒಂದು ಪೂಜಾ ಸ್ಥಳ, ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ. ಇಲ್ಲಿ ಸ್ಮಾರಕ ಆಗೋದು ನಮ್ಗೆ ತುಂಬಾ ಸಂತೋಷ. ಇಲ್ಲಿ ತಮ್ಮಗಳ ಒಂದು ಪ್ರಯತ್ನದಿಂದ ಇಲ್ಲಿ ಆಯ್ತು, ಇದು ಆಗಬೇಕು, ಇಲ್ಲಿ ಆಯ್ತು ಅಂತಂದ್ರೆ ನಮಗೆ ಬಹಳ ಸಂತೋಷ. ಇಲ್ಲಿ ಆಗೋ ದೃಷ್ಟಿಲಿ ನಾವು ನಿಮ್ಮನ್ನ ಸಹಕರಿಸ್ತೀವಿ. ಈಗ ಒಂದ್ ನಿಮಿಷ ಸ್ನೇಹಿತರೆ, ಈಗ ಕ್ರಾಂತಿರಾಜ್ ಅವರು ಮಾತಾಡ್ತಾರೆ. ಎಲ್ಲ ಅಭಿಮಾನಿಗಳೇ, ದಯವಿಟ್ಟು ವಿಷ್ಣು ಅಭಿಮಾನಿಗಳೇ ಅವಮಾನ ಮಾಡಬೇಡಿ, ಅಣ್ಣವ್ರ ಮನೆ ಮುಂದೆ ಅವಮಾನ ಮಾಡಬೇಡಿ. ನಾವು ಶಾಂತವಾಗಿರ್ಬೇಕು, ಅಣ್ಣವ್ರಿಗೆ ನಾವು ಗೌರವ ಕೊಡಬೇಕು. ಅನಿರುದ್ಧ ಸಾಹೇಬ್ರು ಕೂಲಂಕುಷವಾಗಿ ಒಂದ್ ನಿಮಿಷ ಕೂಲಂಕುಷವಾಗಿ ಅವರ ನೋವುಗಳನ್ನ ಹೇಳ್ಕೊಂಡಿದ್ದಾರೆ, ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಕಾನೂನು ರೀತಿಯಲ್ಲಿ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ನಾವು ನಮ್ಮ ಕುಟುಂಬ ಯಾವಾಗಲೂ ನಿಮ್ ಜೊತೆ. ದಯವಿಟ್ಟು ನಾವು ಹಗರ್ವ ತಗೊಂಡ್ರೆ ನೋಡ್ದವ್ರು ನಗ್ತಾರೆ, ಬೇಡ ಗಲಾಟೆ ಮಾಡಬೇಡಿ. ದಯವಿಟ್ಟು ಒಂದ್ ನಿಮಿಷ ಅಣ್ಣವ್ರಿಗೆ ಅನಿರುದ್ಧ ಸಾಹೇಬ್ರಿಗೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗೋಣ. ಅವ್ರು ಏನ್ ಹೇಳ್ತಾ ಇದಾರೆ ಅದೆಲ್ಲ ಸತ್ಯ. ನಾನು ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ನಾನೆಲ್ಲ ಮಾಹಿತಿ ತಗೊಂಡಿದ್ದೀನಿ. ದಯವಿಟ್ಟು ನೀವು ಸುಮ್ನಿರಿ, ಅವ್ರಿಗೆ ನೋವಾಗಿದೆ. ಆದ್ರೆ ಮಣಿಯಣ್ಣ ಹೇಳ್ದಂಗೆ ನಾವೆಲ್ಲ ಸ್ವಂತ ದುಡ್ಡು ಹಾಕೋಣ, ನಾವೆಲ್ಲ ಸ್ವಂತ ದುಡ್ಡು ಹಾಕೋಣ, ಸರ್ಕಾರಕ್ಕೆ ಮನವಿ ಮಾಡೋಣ. ಅದು ಇವರ ನೇತೃತ್ವದಲ್ಲಿ ಮಾಡೋಣ, ಬೇರೆ ಯಾರ ನೇತೃತ್ವ ಬೇಡ. ಅದು ನಮ್ಮ ಮನೆಯ ನೇತೃತ್ವದಲ್ಲೇ ಮಾಡಬೇಕು. ನಮ್ಮ ಮನೆಯ ನೇತೃತ್ವದಲ್ಲಿ ಭಾರತೀಯಮ್ಮ, ಸಾಹಸ ಸಿಂಹ, ಅಭಿನಯ ಭಾರ್ಗವ, ಗಂಡನ ಗಂಡ, ಭಾರತೀಯ ಗಂಡ, ಸಾಹಸ ವಿಷ್ಣುವರ್ಧನ್ ಕಿ ಅವರ ನೇತೃತ್ವದಲ್ಲಿ ಮನೆ ಕುಟುಂಬದಿಂದ ನಾವು ಕರ್ಕೊಂಡು ಹೋಗೋಣ. ಅವರು ಏನೋ ತಪ್ಪು ಹೇಳಿಲ್ಲ, ಅವ್ರು ಯಾವ್ದು ತಪ್ಪು ಹೇಳಿಲ್ಲ, ಒಂದೇ ಒಂದು ತಪ್ಪಾಗೂ ಮಾತಾಡಿಲ್ಲ. ದಯವಿಟ್ಟು ನಾನು ಫಿಲಂ ಚೇಂಬರ್ ಅಲ್ಲಿ ಗಲಾಟೆ ಮಾಡಿದಾಗ ಇದೇ ಉದಾಹರಣೆ ಕೊಟ್ರು. ಫಿಲಂ ಚೇಂಬರ್ ಅಲ್ಲಿ ಗಲಾಟೆ ಮಾಡ್ಲಿ, ಸರ್ಕಾರದ ಮುಂದೆ ಗಲಾಟೆ ಮಾಡ್ಲಿ, ನಮ್ಗೆ ಏನೂ ಆಗೋದಿಲ್ಲ. ನಮ್ಮ ಮನೆ ಮುಂದೆ ನಮ್ಮ ಅಣ್ಣನ ಕರ್ಕೊಂಡು ನಾವೆಲ್ಲ ಹೋಗೋಣ, ನ್ಯಾಯ ಕೇಳೋಣ, ಒಂದು ಇದು ಮಾಡ್ಲಿ, ನಾವೆಲ್ಲರೂ ದುಡ್ಡು ಹಾಕೋಣ, ನಾವು ಪರ್ಚೇಸ್ ಮಾಡೋಣ, ಅಷ್ಟೇ ಹೇಳೋದು. ದಯವಿಟ್ಟು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ಏನು ಹೋರಾಟ ಮಾಡ್ತೀನಿ ಅಂತ ಇದೀರಲ್ಲ, ಇದು 2001ರಲ್ಲಿ ಮಲ್ಲೇಶ್ವರಂ ಅಲ್ಲಿ, ಆಕ್ಚುಲಿ ನಾನು ಇರ್ತೀನಿ ಆ ಜಾಗದಲ್ಲಿ, ಅಣ್ಣನು ಬಂದಿರ್ತಾರೆ, ಭಾರತೀಯ ಅಮ್ಮರು ಬಂದಿರ್ತಾರೆ, ಅವ್ರ ಕುಟುಂಬನೂ ಇರುತ್ತೆ, ಅಕ್ಕವ್ರು ಬಂದಿರ್ತಾರೆ. ಅಲ್ಲಿ ಅವರು ಪ್ರೆಸ್ ಮೀಟ್ ಕರೀತಾರೆ. ದಯವಿಟ್ಟು ಇದಾಗ್ಲೇಬೇಕು ಅಂತಂದಾಗ ಯಶ್ ಅವರು ಬರ್ತಾರೆ. ಅವತ್ತು ಇದೇ ಯಶ್ ಅವರು ಬಂದು ನಿಂತ್ಕೊಂಡಿರ್ತಾರೆ. ಆದ್ರೆ ಇವತ್ತೆಲ್ಲ ಒಂದ್ ಕಡೆ ಈ ವಿಚಾರವಾಗಿ ಯಾರು ಧ್ವನಿ ಎತ್ತುತ್ತಾ ಇಲ್ಲ, ಯಾವ ನಾಯಕ ನಟನು. ದಯವಿಟ್ಟು ನೀವೆಲ್ಲರೂ ಏನ್ ಮಾಡ್ಬೇಕು ಇಲ್ಕೇಳಿ, ಯಾವ ಇವತ್ತು ನಮ್ಮಣ್ಣ ಇವತ್ತು ನಮ್ಮಣ್ಣ ಇರಿ, ಕೇಳಿಸ್ಕೊಳ್ಳಿ ಬ್ರದರ್, ಒಂದ್ ನಿಮಿಷ. ದಯವಿಟ್ಟು ನಮ್ಮಣ್ಣ
ನಮ್ಮಣ್ಣ ವಿಷ್ಣುವರ್ಧನ್ ಅವರ ಮಗ ಇರೋಣ ಒಂದ್ ನಿಮಿಷ. ನಮ್ಮಣ್ಣ ವಿಷ್ಣುವರ್ಧನ್ ಅವರ ಮಗ ಇವತ್ತು ನಿಂತ್ಕೊಂತವ್ರೆ, ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಒಂದ್ ನಿಮಿಷ ಸಾವಧಾನವಾಗಿರ್ತೀರಿ ಎಲ್ರು. ಕೈ ಮುಗಿದ್ ಕೇಳ್ಕೊತೀನಿ, ಒಂದೈದು ನಿಮಿಷ ಕೈ ಮುಗಿದ್ ಕೇಳ್ಕೊತೀನಿ ಎಲ್ಲರ ಹತ್ರ. ಸುಮ್ನೆ ಇರಿ, ಮುಖ್ಯವಾದ ಮಾತುಕತೆ ಮಾಡ್ತೀನಿ, ದಯವಿಟ್ಟು ಕ್ಷಮೆ ಇರ್ಲಿ. ಕೈ ಮುಗಿದ್ ಕೇಳ್ಕೊತೀನಿ, ಎಲ್ಲರೂ ಶಾಂತವಾಗಿರಿ. ಹಲೋ ಇರ್ರಿ ಒಂದ್ ನಿಮಿಷ. ಎಲ್ಲ ಸರ್ ಅನಿರುದ್ಧ್ ಸರ್ ದಯವಿಟ್ಟು ಅನಿರುದ್ಧ್ ಸರ್, ನಾನ್ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಒಂದ್ ನಿಮಿಷ ಸರ್, ಇದು ಹೊರಗಡೆ ಇದು ಇರ್ರಿ ಒಂದ್ ನಿಮಿಷ, ಸುಮ್ನೆ ಇರ್ರಿ ಒಂದ್ ನಿಮಿಷ. ಇವಾಗ ದಯವಿಟ್ಟು ಕೇಳ್ತೀನಿ, ಕೇಳ್ಕೊಳ್ಳಿ ಎಲ್ರು. ಇದುವರೆಗೆ ಕುಟುಂಬದಿಂದ ಅಂತ ತಗೊಂಡಿದ್ದಂತ ನಿರ್ಧಾರಗಳಾಗ್ಲಿ, ನಮಗೆ ನೀವು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ನಿಮ್ಮ ನಿರ್ಧಾರಗಳು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಅದು ಯಾಕೆ ಏನು ಅಂತ ಹೇಳ್ತೀನಿ. ದಯವಿಟ್ಟು ಮೊದಲನೇದಾಗಿ ನೀವು ನಮ್ಮನ್ನ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಕುಟುಂಬ ನಮ್ ಜೊತೆ ನಿಂತ್ಕೊಳ್ಳಿಲ್ಲ ಅಂತ ಮೊದಲನೇ ಧ್ವನಿ ಎದ್ದವನೇ ನಾನು. ನಿಮ್ ಮುಖಾಂತರ ಇಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನೀವು 7 ವರ್ಷ ಸತತವಾಗಿ ಚಪ್ಪಲಿ ಸವಸಿ ಸರ್ಕಾರಿ ಕಚೇರಿಗಳನ್ನ ಅಲ್ದಿದ್ದು ನಮಗೂ ಗೊತ್ತು ಸರ್. ನಾನು ನಿಮ್ ಜೊತೆ ಇದ್ದೀನಿ. ನೀವು ನನ್ನ ಇವತ್ತು ಗುರ್ತಿಡದೇ ಇರ್ಬೋದು. ಆಪ್ತ ರಕ್ಷಕ ಸಿನಿಮಾಗೆ ಇದೇ ಲಕ್ಷ್ಮೀ ಥಿಯೇಟರ್ಗೆ ನಿಮ್ಮನ್ನ ಕರ್ಕೊಂಡೋಗಿ ಸ್ವಿಚ್ ಆನ್ ಪ್ರೊಜೆಕ್ಟರ್ ಮಾಡಿಸಿದವ್ರು ನಾವು. ನಿಮ್ಮನ್ನ ಮೊದಲನೇದಾಗಿ ಸಾರ್ವಜನಿಕವಾಗಿ ನಿಮ್ಮ ಬರ್ತಡೇ ಮಾಡಿದವ್ರು ನಾವು. ಮನೆ ಹತ್ರ ಬಂದು ಅನಾಥಾಶ್ರಮಕ್ಕೆ ಕರ್ಕೊಂಡೋಗಿ ಅವತ್ತಿಂದ ನಿಮ್ ಜೊತೆಗಿರೋರು ನಾವು. ಇವತ್ತೇನು ದೊಡ್ಡ ಹೊಸದಾಗಿ ಬಂದಿಲ್ಲ. ಆದ್ರೆ 7 ವರ್ಷಗಳ ಕಾಲ ನೀವು ನೆಂದು ಹಲ್ದು ಆಗ್ಲಿಲ್ಲ ಅಂತ ಕಾರಣಕ್ಕೆ ನೀವು ಹೋಗುವಾಗ ಯಾರ ಅಭಿಮಾನಿನೂ ಕೇಳಲಿಲ್ಲ ಸರ್. ಏಕಾಏಕಿ ನಿರ್ಧಾರ ತಗೊಂಡು ಒಂದ್ ನಿಮಿಷ ಹೇಳ್ತೀನಿ ಈಗ ಹೇಳ್ತೇನೆ ಸರ್. ಇಲ್ಲ, ನಿಜ ಇವತ್ತು ಕರೆದಂತದ್ದು ಒಂದು ಮಾತಾಡೋದು ಬಿಡಬೇಕು. ಇದಕ್ಕೆ ಎಲ್ರು ಕೂತ್ಕೊಳ್ಳಿ. ಅನಿರುದ್ಧ್ ಸರ್ ಮಾತಾಡಕ್ ಬಿಡ್ತೀರಾ ಇಲ್ವೋ ನೀವು? ಪ್ರಶ್ನೆಗಳನ್ನ ನಿಮ್ ಪರವಾಗಿ ಕೇಳ್ತೀನಿ, ಅವ್ರು ಉತ್ತರ ಕೊಡ್ತಾರೆ. ಈ ಪ್ರಶ್ನೆಗೆ ನೀವು ಈ ತರ ಮಾತಾಡ್ತಾ ಇದ್ರೆ ನಾನು ಇಲ್ಲಿ ನಿಂತು ಪ್ರಯೋಜನ ಇಲ್ಲ. ನೀವು ದಯವಿಟ್ಟು ಸ್ವಲ್ಪ ಶಾಂತವಾಗಿದ್ರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬಹುದು. ಸ್ವಲ್ಪ ಶಾಂತವಾಗಿರಿ. ನಾನು ಒಳಗಡೆ ಹೋಗ್ಲಾ? ಮತ್ ಶಾಂತವಾಗಿರಿ. ದಯವಿಟ್ಟು ಮಾತಾಡಬೇಡಿ. ನಾನು ಬರ್ಲಾ? ನೀವೆಲ್ಲ ಸ್ವಲ್ಪ ಶಾಂತವಾಗಿ ಆದ್ಮೇಲೆ ಬರ್ತೀನಿ ನಾನು. ನೀವೆಲ್ಲ ಸ್ವಲ್ಪ ಶಾಂತವಾದ್ಮೇಲೆ ಬರ್ತೀನಿ. ಮಾತಾಡೋಕೆ ಬಿಡ್ತಾ ಇಲ್ಲ ನೀವು. ಮತ್ತೆ ಸುಮ್ಮನೆ ಇರಿ. ಪ್ರಶ್ನೆ ಉತ್ತರ ಕೊಡ್ತಾರೆ. ಎಲ್ಲ ಶಾಂತವಾಗಿರಿ. ಹಲೋ ಸ್ನೇಹಿತರೆ,
ಪೊಲೀಸರಿದ್ದಾರೆ ದಯವಿಟ್ಟು ಅವ್ರಿಗೆ ಬಲವಂತ ಮಾಡಬೇಡಿ, ವಿಷ್ಣು ಅಣ್ಣನ ಮುಖ್ಯವಾಗಿ ನಿಮಗೆ ಕಷ್ಟ ಆದ್ರೆ ನಮಗ್ ಕಷ್ಟ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ ಒಂದು ಮುಖ್ಯವಾದ ಅಭಿಮಾನಿ ಬಂದಿದ್ದಾರೆ. ಶರಣ ಬಂದಿದ್ದಾರೆ. ಒಂದ್ ನಿಮಿಷ ಮಾತಾಡಕ್ಕೆ ಅವನು ವಿಷ್ಣುವರ್ಧನ್ ಅಣ್ಣನಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತ್ಯಾಗವನ್ನು ಮಾಡಿದ ವ್ಯಕ್ತಿ. ನಮಸ್ಕಾರ ಎಲ್ಲ ವಿಷ್ಣು ಅಭಿಮಾನಿಗಳಿಗೆ. ಇವಾಗ ಅಣಿ ಸಾರ್ ಏನ್ ಮಾತಾಡಿದ್ರು ಅಂತ ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ. ಅಣಿ ಸಾರು ಫಸ್ಟ್ ಇಂದ ಲಾಸ್ಟ್ ತನಕ ಈ ಮಾತು ಕರೆಕ್ಟ್ ಆಗಿ ಒಂದೊಂದು ಪೂರ್ತಿ ನೋಡಿ, ಒಂದೊಂದು ಕ್ಲೀನ್ ಆಗಿ ಬಿಡಿಸಿ ಅರ್ಥ ಆಯ್ತಾ? ಇದೇ ನಡೆದಿರೋದು. ಹಲೋ ನೋಡಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಲೋ ಒಂದ್ ನಿಮಿಷ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.